ವಾಯುವ್ಯ ಕರ್ನಾಟಕ ಸಾರಿಗೆ ಬಸ್ ಸೋರ್ತಾ ಇರುವ ಬಸ್ಸನ್ನೇ ಚಾಲನೆ ಮಾಡಿದ್ದಾರೆ ಡ್ರೈವರ್. ಕರ್ನಾಟಕ ಸಾರಿಗೆ ಬಸ್ಗಳ ಸ್ಥಿತಿ ಯಾವ ರೀತಿ ಇದೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ಉದಾಹರಣೆ ಅಂತಾನೆ ಹೇಳಬಹುದು. ಬಸ್ ಸೋರ್ತಾ ಇದ್ರೂ ಕೂಡ ಬಸ್ ಅನ್ನ ಚಾಲನೆ ಮಾಡಿದ್ದಾರೆ ಚಾಲಕರು. ಒಂದ್ ಕಡೆ ಧಾರಾಕಾರ ಮಳೆ ಬರ್ತಾ ಇದೆ, ಮಳೆಯಿಂದಾಗಿ ಬಸ್ನ ಒಳಗೂ ಕೂಡ ನೀರು ಬರ್ತಾ ಇದೆ. ಬಸ್ ಸೋರ್ತಾ ಇದ್ರೂ ಕೂಡ ಡ್ರೈವರ್ಗೆ ಕಂಡಕ್ಟರ್ ಛತ್ರಿ ಹಿಡಿದಿದ್ದಾರೆ. ಈ ಸಂದರ್ಭದಲ್ಲಿ ಹಾಗೆಯೇ ಡ್ರೈವರ್ ಕೂಡ ಬಸ್ ಅನ್ನ ಚಾಲನೆ ಮಾಡಿದ್ದಾರೆ. ಇಂತಹ ದುಸ್ಥಿತಿಯಲ್ಲಿ ಇರುವಂತದ್ದು ನಮ್ಮ ಕರ್ನಾಟಕ ಸಾರಿಗೆ. ಯಾವ ರೀತಿಯಾಗಿ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ ಅಂತಾನೆ ಹೇಳಬಹುದು. ಇನ್ನು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪರಶುರಾಮ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಪರಶುರಾಮ್, ಯಾವ ರೀತಿಯಾದಂತಹ ಒಂದು ದುಸ್ಥಿತಿಯಲ್ಲಿದೆ ಕರ್ನಾಟಕ ಸಾರಿಗೆ ಅನ್ನೋದನ್ನ ನಾವು ಈ ದೃಶ್ಯಗಳಲ್ಲಿ ನೋಡಬಹುದು. ಸೊ ಎಲ್ಲಿಂದ ಎಲ್ಲಿಗೆ ತೆರಳ್ತಾ ಇದ್ದಂತಹ ಬಸ್ ಇದು, ಈ ಘಟನೆ ಬಗ್ಗೆ ಅಲ್ಲಿನ ಅಲ್ಲಿ ಕೆಲಸ ಮಾಡುವಂತಹ ಚಾಲಕರಿರಬಹುದು ಅಥವಾ ಕಂಡಕ್ಟರ್ಗಳಿರಬಹುದು, ಯಾವ ರೀತಿಯಾಗಿ ಸಮಸ್ಯೆ ಇದೆ ಅನ್ನೋ ಬಗ್ಗೆ ಏನಾದ್ರೂ ಮಾತನಾಡಿದಾರಾ, ಹೇಗೆ? ಖಂಡಿತ ಸೌಮ್ಯ, ದೃಶ್ಯದಲ್ಲಿ ಗಮನಿಸಬಹುದು. ಡ್ರೈವರ್ ತಾನಾಗೆ ಗಾಡಿ ಓಡಿಸ್ತಾ ಇದ್ದಾನೆ, ಆದ್ರೆ ಕಂಡಕ್ಟರ್ ತನ್ನ ಕೆಲಸವನ್ನು ಬಿಟ್ಟು ಕೊಡೆಯನ್ನ ಹಿಡಿದುಕೊಂಡು ಅವರ ತಲೆ ಮೇಲೆ ಛತ್ರಿಯನ್ನು ಹಿಡಿದದ್ದು ದೃಶ್ಯದಲ್ಲಿ ಕಂಡು ಬರ್ತಾ ಇದೆ. ಇದು ಹುಬ್ಬಳ್ಳಿ ತಾಲೂಕಿನ ಅಲ್ಲಾಪುರಕ್ಕೆ ತೆರಳುವಂತಹ ಬಸ್ ನಲ್ಲಿ ನಡೆದಿರುವಂತಹ ಘಟನೆ. ಸ್ಥಳೀಯರೊಬ್ಬರು ಮೊಬೈಲ್ ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದಾಗ ಈ ವಿಷಯ ವೈರಲ್ ಆಗಿದೆ. ಏನೋ ಪ್ರತಿನಿತ್ಯ ಈ ಬಸ್ ಗಳನ್ನ ಡಿಪೋದಲ್ಲಿ ಬಿಡ್ಲಾಗ್ತದೆ, ಅಲ್ಲಿ ಅದೇ ಆದಂತಹ ಇಂಜಿನಿಯರ್ಗಳು, ಅದಕ್ಕೆ ಸರ್ವಿಸ್ ಮಾಡುವಂತವ್ರು ಎಲ್ಲರೂ ಇರ್ತಾರೆ. ಅವರು ಬೇಜವಾಬ್ದಾರಿ ವಹಿಸಿ ಸೋರುವ ಒಂದು ಸಣ್ಣ ಸಮಸ್ಯೆಯನ್ನು ಕೂಡ ಬಗೆಹರಿಸಿಲ್ಲ. ಜೊತೆಗೆ ಸಾರಿಗೆ ಸಂಸ್ಥೆಯ ಬಸ್ಗಳು, ಅದರಲ್ಲೂ ವಿಶೇಷವಾಗಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವ್ಯಾಪ್ತಿಗೆ ಒಳಪಡುವಂತಹ ಸಾಕಷ್ಟು ಬಸ್ಗಳಲ್ಲಿ ಈ ರೀತಿಯ ಸಮಸ್ಯೆ ಇದೆ. ಇದು ಡ್ರೈವರ್ ಸೀಟ್ ಮೇಲೆ ಈ ರೀತಿ ಸೋರ್ತಾ ಇದೆ ಅನ್ನುವುದಕ್ಕಾಗಿ ಇಷ್ಟೊಂದು ಚರ್ಚೆಗೆ ಕಾರಣವಾಗಿದೆ. ಆದ್ರೆ ಬಸ್ನ ಇಡೀ ಭಾಗ ಹಿಂಭಾಗದಲ್ಲಿ ಏನು ಪ್ರಯಾಣಿಕರು ಕುಳಿತು ಪ್ರಯಾಣ ಮಾಡ್ತಾರೆ ಅಂತಹ ಜಾಗದಲ್ಲಿಯೂ ಕೂಡ ಬಸ್ ಸೋರಿಕೆ ಆಗಿರುವಂತದ್ದನ್ನ ನಾವು ಈ ಹಿಂದೆ ಕೂಡ ವರದಿ ಮಾಡಿದ್ದೇವೆ. ಆದ್ರೆ ಸಂಬಂಧಪಟ್ಟವರು ಏನು ಕ್ರಮ ಕೈಗೊಳ್ಳಬೇಕಾಗಿತ್ತು, ಈ ಬಸ್ ಸೋರಿಕೆ ಆಗದಂತೆ ತಡೆಗಟ್ಟಬೇಕಾಗಿತ್ತು. ಇತ್ತೀಚೆಗೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಆ ಮಳೆಯಲ್ಲಿಯೇ ಬಸ್ ಚಾಲನೆ ಮಾಡುವಾಗ ಪ್ರಯಾಣಿಕರು ಬಸ್ನಲ್ಲಿ ಕುಳಿತು ತೋಯಿಸಿಕೊಂಡು ಪ್ರಯಾಣ ಮಾಡುವಂತಹ ದುಸ್ಥಿತಿ ಎದುರಾಗಿದೆ. ಸೌಮ್ಯ, ಧನ್ಯವಾದ ಪರಶುರಾಮ್ ತಮ್ಮೆಲ್ಲ ಮಾಹಿತಿಗೆ.